ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಸಮೀರ್ ಬುದ್ಯಾಲ್ ಅಂತನ್ನುವಂಥ ಮುಸ್ಲಿಂ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಸಾಕಷ್ಟು ಹಿಂದೂ ಹುಡುಗಿಯರ ಫೋಟೋಗಳನ್ನು ಇಟ್ಕೊಂಡು, ಅಶ್ಲೀಲ ಫೋಟೋಗಳು ಹೇಗೆ BF ವಿಡಿಯೋಗಳು ಇರ್ತವೆ ಆ ರೀತಿ ವಿಡಿಯೋಗಳನ್ನು ಇಟ್ಕೊಂಡು, ಮತ್ತು ಗಾಂಜಾ, ಯಾವ ರೀತಿ ಗಾಂಜಾ ಅಂದರೆ ತನ್ನ ಕೈ ಸೈಜ್ ಉದ್ದ ಇರುವಂಥ ಅಷ್ಟು ಸೈಜನ್ನು ಗಾಂಜಾವನ್ನು ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದಾರೆ. ಸಮೀರ್ ನಮ್ಮ ಹಿಂದೂ ಕಾರ್ಯಕರ್ತರು ಅವನು ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಿಂದ ಓಡಿ ಹೋಗಿದ್ದಾನೆ. ನಾವು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರಿಗೆ ಈಗ ಭೇಟಿಯಾಗಿದ್ದೇವೆ ಬಜರಂಗ ದಳದಿಂದ ಮತ್ತು ಹಿಂದೂಪರ ಸಂಘಟನೆಗಳಿಂದ. ಅಕಸ್ಮಾತ್ ನೀವೇನಾದರೂ ಸಮೀರನ್ನು ಅರೆಸ್ಟ್ ಮಾಡದೇ ಇದ್ದರೆ, ಅವನ ಮೇಲೆ ಏನಾದ್ರು ಕ್ರಮ ತಗೊಳ್ಳದೇ ಇದ್ದರೆ ನಾವು ಬಜರಂಗ ದಳದಿಂದ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗತ್ತೆ. ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲ. ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ನಡೀತಾ ಇದ್ದೇವೆ. ಮೊನ್ನೆ ಇನ್ನೊಬ್ಬ ಸಮೀರಿಂದ ಪ್ರಕರಣ ಬಂದ ಮೇಲೆ ಸಾಕಷ್ಟು ಪ್ರಕರಣಗಳು ಹಾಗೆ ಹೊರಗಡೆ ಬರ್ತಾನೆ ಇದ್ದಾವೆ. ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತಂದರೆ ಮುಸ್ಲಿಮರು ಅವ್ರಿಗೇನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರಾ? ಅವ್ರಿಗೆ ಕಾನೂನು ಭಯ ಇಲ್ಲ. ರಾಜಾರೋಷವಾಗಿ ಗಾಂಜಾ ಮಾರ್ತಾ ಇದ್ದಾನೆ ಅವನು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ. ಯಾಕೆ ನಿಮ್ಮಲ್ಲಿ ಗಾಂಜಾ ಇದೆ ಅಂತ ನಿಮಗೆ ಆಲ್ರೆಡಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ನಮ್ಮದು ಇಡೀ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಅದು ಗಾಂಜಾ ಕಾಣಿಸ್ತಾ ಇದೆ, ಅಶ್ಲೀಲ ಹಿಂದೂ ಹುಡುಗಿಯರ ಫೋಟೋ ಕಾಣಿಸ್ತಾ ಇದೆ, ವಿಡಿಯೋ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದೇ ರೀತಿ ನೀವೇನಾದರೂ ಅವರಿಗೆ ಸಡ್ಲು ಕೊಟ್ಟರೆ ನಾವು ಬಜರಂಗ ದಳದವರು ನಾವು ಅದಕ್ಕೆ ಕಾನೂನು ಕೈ ತಗೊಂಡು ಅವರು ಜಿಹಾದಿಗಳನ್ನು ಮಟ್ಟ ಹಾಕಬೇಕಾಗತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ, ಈ ಲವ್ ಜಿಹಾದ್ ಪ್ರಕರಣ ಕರ್ನಾಟಕ ರಾಜ್ಯ ಸರ್ಕಾರ ಲವ್ ಜಿಹಾದ್ ತಡೆಯನ್ನು ಕಾನೂನನ್ನು ತರಬೇಕು ಅಂಥೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಸರ್, ಈಗ ಒಳಗಡೆ ಇನ್ಸ್ಪೆಕ್ಟರ್ನ ಭೇಟಿಯಾದ್ರಿ, ಈ ಲವ್ ಜಿಹಾದ್ ಬಗ್ಗೆ ಏನೆಲ್ಲ ಹೇಳಿದ್ರಿ, ಏನಾಯ್ತು ಸರ್? ನಾವು ಇನ್ಸ್ಪೆಕ್ಟರ್ ಅವರು ಭೇಟಿಯಾಗಿದ್ದೀವಿ. ಈಗ ಅಶೋಕ್ ನಗರ ಪೊಲೀಸ್ ದಯಾನಂದ್ ಅವರು ಏನು ಹೇಳಿದ್ದಾರೆ, ವಿಡಿಯೋದಲ್ಲಿ ಎಲ್ಲ ಫೋಟೋಸ್ಗಳನ್ನು ನೋಡಿದ್ದಾರೆ. ಅವನು ಗಾಂಜಾ ಮಾರುವಂಥದ್ದು, ಗಾಂಜಾ ಸೇದುವಂಥದ್ದು, ಗಾಂಜಾ ಬೆಳೆಯುವಂಥದ್ದು, ಆಮೇಲೆ ಹಿಂದೂ ಹುಡುಗಿಯರದ್ದು ಫೋಟೋಗಳನ್ನು, ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡಿದ್ದಾನೆ. ಅವರು ನೋಡಿ ಏನಂದಿದ್ದಾರೆ, ಅವನು ಮೊಬೈಲ್ ನನ್ನ ಹತ್ರ ಇದೆ, ನೀವು ತಂದು ಕೊಟ್ಟಿದ್ದೀರಿ, ಅವನಿಗೆ ಟ್ರ್ಯಾಕ್ ಮಾಡಲಿಕ್ಕೆ ನಮಗೆ ಸಮಯ ಅವಕಾಶ ಬೇಕು, ಆದಷ್ಟು ಬೇಗ ಅವನಿಗೆ ನಾನು ತೊಗೊಂಬರ್ತೀನಿ ಅನ್ನೋವಂಥ ಭರವಸೆ ಕೊಟ್ಟಿದ್ದಾರೆ. ನಮಗೆ ಕೂಡಲೇ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗದೇ ಇದ್ದರೆ ನಾವು ಹುಬ್ಬಳ್ಳಿಯಲ್ಲಿ ಭಾಳ ಉಗ್ರವಾದಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿದೆ, ಆತನ ಮೇಲೆ ಬೇರೆ ಬೇರೆ ಪ್ರಕರಣ ಕೂಡ ಇಲ್ಲಿ ದಾಖಲಾಗಿದೆ ಅಂತೇಳಿ ಮಾಹಿತಿ. ಹೌದು, ಅವನು ಗಾಂಜಾ ಫ್ಲಡರ್ ಇದ್ದಾನೆ. ಅವನು ಸಾಕಷ್ಟು ಅವನು ಫೋಟೋಗಳನ್ನು ನೋಡಿದರೆ ನಾನು ಆ ಗಾಂಜಾ ಮಾರುವಂಥದ್ದು, ಅವನು ಗಾಂಜಾ ಕೈಯಲ್ಲಿ ಸೈಜ್ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ ಅವನು, ಎಷ್ಟು ಉದ್ದ ಇದೆ ಇದು ಗಾಂಜಾ ಅಂಥೇಳಿ. ನಾನು ಹೇಳೋದು, ಯುವಕರು ನೀವು ಡ್ರಗ್ಸ್ ಮುಕ್ತ, ಗಾಂಜಾ ಮುಕ್ತ ಅಂಥೇಳಿ ನೀವು ಸರ್ಕಾರದವರು ನೀವು ಇದು ಮಾಡ್ತೀರಿ, ಕಾರ್ಯಕ್ರಮಗಳನ್ನು ಮಾಡ್ತೀರಿ. ಎಲ್ಲಿ ನಿಮ್ಮದು ಕಾರ್ಯಕ್ರಮ ಈ ರೀತಿ ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ ಅವನು? ನಿಮಗೇನಾದರೂ ಆಗದೇ ಇದ್ದರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೈಯಲ್ಲಿ ಕೊಡಿ. ನಾವು ಅದನ್ನು ಯಾರು ಜಿಹಾದಿಗಳಿದ್ದಾರೆ, ಯಾರು ಈ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಗಾಂಜಾ ಮಾರುವಂಥವ್ರು ಇದ್ದಾರೆ, ಅವರಿಗೆ ನಾವು ಬುದ್ಧಿ ಕಲಿಸ್ತೀವಿ, ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. 7-8 ಗಂಟೆ ಸುಮಾರಿಗೆ ಸಮೀರ್ ಬುದ್ಯಾಲ್ ಅನ್ನೋ ಒಬ್ಬ ಮುಸ್ಲಿಂ ಸಮುದಾಯದ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಗಾಂಜಾ ಸೇವನೆಯನ್ನು ಮಾಡೋದು ಮತ್ತು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ಏನು ಫೋಟೋಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸ್ವಲ್ಪ ಹರಿದಾಡ್ತಿದೆ ಅಂತ ಏನು ಮಾಹಿತಿ ಇದೆ, ಅದು ಗೊತ್ತಾದ ತಕ್ಷಣ ತಾವುಗಳು ಹೋಗಿ ಮಾಹಿತಿಯನ್ನು ತೆಗೆದುಕೊಂಡು ನಮ್ಮ ಪೊಲೀಸ್ ಠಾಣೆ, ಅಶೋಕ್ ನಗರ ಪೊಲೀಸ್ ಠಾಣೆಗೆ ಬಂದು ನಮ್ಮ ಇನ್ಸ್ಪೆಕ್ಟರ್ಗೆ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಕೂಡಲೇ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ನಾವು ಸರ್ಕಾರದ ಪರವಾಗಿ ಅವನ ಮೇಲೆ ಒಂದು NDPS ಕಾಯ್ದೆ ಅಡಿಯಲ್ಲಿ ಗಾಂಜಾ ಸೇವನೆ ಮಾಡಿದ ಬಗ್ಗೆ, ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ ಬಗ್ಗೆ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಹೇಳೋದಂದರೆ, ಪ್ರಕರಣ ದಾಖಲಾದ ನಂತರ ಶಿವಾನಂದ ಅವ್ರಿಗೆ ಗೊತ್ತಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ, ಕೂಡಲೇ ಯಾರು ಆ ಅಪರಾಧವನ್ನು ಮಾಡಿರ್ತಾರೆ ಅಂಥ ವ್ಯಕ್ತಿಗಳನ್ನ ದಸ್ತಗಿರಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೂಡಲೇ ನಮ್ದು ಈಗ ಒಂದು ತಂಡ ಈಗಾಗಲೇ ಅವನ ಸಹಚರರು ಯಾರಿದ್ದಾರೆ ಮತ್ತು ಅವನ ಮನಿ ಎಲ್ಲಿದೆ ಅದನ್ನೆಲ್ಲ ತಲಾಸು ಮಾಡಿದೆ. ಬಟ್ ನಾವು ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಅವನ ಮೊಬೈಲ್ ಲೊಕೇಶನ್ ತಗೋಬೇಕಂದ್ರೆ ಮೊಬೈಲನ್ನು ಪೊಲೀಸ್ ಸ್ಟೇಷನ್ ಇರೋದ್ರಿಂದ ಸ್ವಲ್ಪ ಮೊಬೈಲ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಸ್ತಗಿರಿ ಮಾಡುವಲ್ಲಿ ಮತ್ತು ಅವನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಕೂಡಲೇ ನಾವು ಯಾವುದೇ ವಿಳಂಬ ಮಾಡಲಾರ್ದೇ ಯಾರು ಅಪರಾಧವನ್ನು ಮಾಡಿದ್ದಾರೆ, ಯಾರು ಈ ರೀತಿಯಾದಂಥ ಗಾಂಜಾ ಸೇವನೆ ಮತ್ತು ಹೆಣ್ಣು ಮಕ್ಕಳ ಒಂದು ಅವ್ರ ಅಶ್ಲೀಲ ಫೋಟೋಗಳನ್ನ ತೆಗೆಯೋದು, ಅವ್ರ ಜೊತೆ ಇರತಕ್ಕಂಥ ಫೋಟೋಗಳು ಏನದಾವ ಅಂಥವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತೇವೆ. ಯಾವುದೇ
ಭೇದ ಭಾವ ಇಲ್ಲಾರ್ದೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಈಗ ತಾನೇ ನೀವು ಒಂದು 7-8 ಗಂಟೆ ಸುಮಾರು ಪೊಲೀಸ್ ಸ್ಟೇಷನ್ಗೆ ಬಂದಿರೋದ್ರಿಂದ ನಮಗೂ ಸಹಿತ ಪ್ರಕರಣ ದಾಖಲಾಗಿ ದಸ್ತಗಿರಿ ಮಾಡಲಿಕ್ಕೆ ಒಂದು ಸಮಯದ ಒಂದು ಬೇಕಾಗ್ತದೆ. ಅಲ್ಪ ಸಮಯದಲ್ಲಿ ಬಂದು ಏಕಾಏಕಿಯಾಗಿ ಪ್ರಕರಣ ದಾಖಲಾದ ತಕ್ಷಣ ಮಾಡ್ರಿ ಅಂದರೆ ನಮಗೆ ಸ್ವಲ್ಪ ಟೈಮ್ ಕೊಟ್ಟು ಇಮಿಡಿಯೇಟ್ ಆಗಿ ನಾವು ಕಾರ್ಯೋನ್ಮುಖರಾಗಿ ನಮ್ಮದೇ ಆದಂಥ ಮಾಹಿತಿ ಮೂಲಕ ಬಾತ್ಮೀದಾರರ ಮೂಲಕ ನಮ್ಮ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ನೀವು ಅವಕಾಶ ಕೊಟ್ಟು ನೀವೇನು ಈಗಿಲ್ಲಿ ನೀವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀರಿ, ನಿಮ್ಗೆ ಇಲಾಖೆ ವತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ, ನಿಮ್ಮ ಪ್ರತಿಭೆಯನ್ನು ಕೈ ಬಿಡಬೇಕು. ಕೂಡಲೇ ಆ ರೀತಿಯಾದಂಥ ಆರೋಪಿಯನ್ನು ದಸ್ತಗಿರಿ ಮಾಡುವಂಥ ಕೆಲಸ ಇಲಾಖೆ ಮಾಡ್ತೀವಿ.